ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತುಂಬ ಬೋರ್ ಆಗ್ತಿದೆ, ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ. ಸರಿ ಬಾ, ಒಂದು ಟೀ ಕುಡ್ಕೊಂಬರೋಣ ಅಂತಂದು ಟೀ ಕುಡ್ದಾಯ್ತು. ಮತ್ತೆ ಎಲ್ಲಿಗೆ ಹೋಗೋಣ ಅಂತಂದು ಜುಡಿಯೋಗೆ ಹೋಗೋಣ ಅಂತಂದು, ಬೇಡ ಜುಡಿಯೋದಲ್ಲಿ ನೋಡ್ತೀಯಾ ತುಂಬ ದೂರ, ಇಲ್ಲೇ ಕ್ರೋಮ ನೋಡೋಣ ಏನಾರಿದ್ರೆ ಐಟಮ್ನ ಅಂತಂದು ಕರ್ಕೊಂಬಂದೆ. ಹಂಗೆ ಹೂವು ಅಂತಂದೇಳಿ ಈಗ ಫ್ರಿಡ್ಜ್ ಹಾಕ್ಸಿದ್ದಾಯಿತು. ಈಗ ಟಿ ವಿ ಅಂತ ಟಿ ವಿ ನೋಡ್ಕೊಂಡು ಕೂತವಳೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ಅನ್ಪ್ಲಾನ್ಡ್ ಆ್ಯಕ್ಚುಲಿ ಟಿ ವಿ ತೊಗೋಬೇಕಂತಾನೆ ನಮ್ಗೆ ಪ್ಲ್ಯಾನ್ ಇರಲಿಲ್ಲ, ಮತ್ತು ಫ್ರಿಡ್ಜ್ ತೊಗೋಬೇಕಂತ ಪ್ಲ್ಯಾನ್ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಾಗ ಸಿಂಗಲ್ ಡೋರ್ ಐತಿ, ಈಗ ಡಬಲ್ ಡೋರ್ ತೊಗೊಳೋಣ ಅಂತ. ಇವಾಗ ಬ್ಯಾಸ್ಗಿ ಸ್ಟಾರ್ಟ್ ಆಯ್ತಲ್ಲ, ಸೊ ಇವಾಗ ಐಸ್ ಕ್ರೀಮ್ಸು, ಆಮೇಲೆ ಜಾಸ್ತಿ ಫುಡ್ ಇವ, ಸೊ ಹಾಗಾಗಿ ಫ್ರಿಡ್ಜ್ ನೋಡೋಣ ಅಂತ ಡಬಲ್ ಡೋರ್ ಒಂದು ಫ್ರಿಡ್ಜ್ ಆಲ್ರೆಡಿ ಬುಕ್ಕಿಂಗ್ ಇವನ ಹೆಸ್ರಿಗೆ ಮಾಡಿದ್ದೀನಿ. ಇವನೇ ಪೇ ಮಾಡ್ಬೇಕು ಅದನ್ನ. ಈಗ ನಾನು ಆಮೇಲೆ ಇವನಿಗೆ ತುಂಬ ಮೂವಿ ಹುಚ್ಚಾಯ್ತಾ, OTT ತುಂಬ ಯಾವಾಗಲೂ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸೊ ಈ ಸದ್ಯಕ್ಕೆ ನಮ್ಮ ಮನೇಲಿ 32 ಇಂಚಸ್ ಸೋನಿ ಟಿ ವಿ ಇದೆ. ಸೊ ಅದನ್ನು ರಿಮೂವ್ ಮಾಡಿ ಈಗ 55 ಇಂಚಸ್ ಸೋನಿ ಟಿ ವಿನ ತೊಗೊಳ್ತಿದ್ದೀನಿ. ಈಗ ಜಸ್ಟ್ ಪ್ಲಾನ್ ಆಗಿರೋದು ಇವನಿಗೋಸ್ಕರ, ನನ್ನ ಕಡೆ ಇವನಿಗೆ ಗಿಫ್ಟು. ಸೊ ನನ್ನ ಕಡೆಯಿಂದ ಡಬಲ್ ಡೋರ್ ಫ್ರಿಡ್ಜ್ ಇವನು ನನಗೆ ಫ್ರಿಡ್ಜ್ ಗಿಫ್ಟ್ ಮಾಡ್ತಿದ್ದಾನೆ, ನಾನು ಇವನಿಗೆ ಟಿ ವಿ ಗಿಫ್ಟ್ ಮಾಡ್ತಿದ್ದೀನಿ. ಬಟ್ ಇವನು ಫ್ರಿಡ್ಜಿಗೆ ಇವನೇ ಪೇ ಮಾಡಬೇಕು, ಟಿ ವಿಗೆ ನಾನು ಪೇ ಮಾಡ್ತೀನಿ ಅಷ್ಟೇ. ಓಕೆ ಡೀಲ್. ಈಗ ಟಿ ವಿ ಹೆಂಗೈತೆ ತೋರಿಸ್ತೀನಿ. ಹಾಂ, ನಾವು ಬಂದಿದ್ದು ಟಿ ವಿ ಫಸ್ಟು ತೊಗೋಬೇಕಂತ ಅಂದ್ಕೊಂಡಿದ್ದು. ಇದು ಎಷ್ಟು ಟಿ ವಿಗೆ 40,000 ಈ ಟಿ ವಿ. ಆಮೇಲೆ ಈ ಟಿ ವಿಗೆ ಶಿಫ್ಟ್ ಆದ್ವಿ 45,000ಕ್ಕೆ. ಆಮೇಲೆ ಹಗರ್ಗೆ ಅದ್ರ ಪಕ್ಕದಲ್ಲಿ ಇಲ್ಲಿ ಬಂದ್ವಿ 65,000. ಈಗ ಹಗರ್ಗೆ ಪಕ್ಕದಲ್ಲಿ ಇದೆ 78,000, ಹತ್ತತ್ರ 80,000 ಬರುತ್ತೆ. 78,000 ಈ ಟಿ ವಿಗೆ. ಬೇಕು ನನಗೆ ಬೇಕಿಲ್ಲ. ಆ್ಯಕ್ಚುಲಿ ಇವನು ಜಾಸ್ತಿ OTT ಫಿಲಮ್ ನೋಡೋದಲ್ವಾ, ಹಾಗಾಗಿ ಇವನು ಸಖತ್ತಾಗಿ ಸೌಂಡ್ ಸಿಸ್ಟಮ್ ಎಲ್ಲ ಸೂಪರ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ಸೊ ಹಂಗಾಗಿ ನಾನು ಇದನ್ನೇ ತಗೊತಿದ್ದೀನಿ. ಹಲೋ ಡುಕ್ಕು, ಇಲ್ಲ ಕಡೆ ನಿಂತಿದ್ರಿ? ಫ್ರಿಡ್ಜ್ ಬರತೈತಿ, ಇನ್ನೂ ಬಂದಿಲ್ಲ. ಅದಕ್ಕೆ ಏನು ಫ್ರಿಡ್ಜು? ನಿನ್ನೆ ಹೋಗಿ ಆರ್ಡರ್ ಮಾಡಿದ್ದೀವಲ್ಲ ಅದು. ವಾ, ನಿನ್ನ ಆರ್ಡರ್ ಮಾಡಿದ್ದೀವಿ, ಇವತ್ತು ಬರ್ತಾ? ಅವ್ರ ಮೇಲೆ ಬರ್ತಾರ ಬಾ, ನೀನು ಯಾಕೆ ನೋಡ್ತಿದೀಯಾ? ಕಾಂಟ್ ವೇಟ್. ಅದಕ್ಕೆ ಫೋನ್ ಮಾಡಿದ್ರಾ? ಫೋನ್ ಮಾಡಿದ್ರಾ? ಆ ಹೊಸ ಫ್ರಿಡ್ಜ್ ಬರೋವರೆಗೂ ಹಳೆ ಫ್ರಿಡ್ಜ್ ಬಂತು. ಫೈನಲ್ ಫ್ರಿಡ್ಜ್ ಬಂತು. ಏನು ಟೈಮಿಂಗ್ ರೀ? ಎಸ್, ಹೆಂಗೆ ನಾವು ಟಿ ವಿ ಇವತ್ತು ಬರಲ್ಲ? ಟಿವಿ ಇನ್ನು 2 ದಿನ. ನೋಡ್ರಿ, ಇದು ನಮ್ಮ ಹಳೆ ಫ್ರಿಡ್ಜ್. ಸೊ ಇದನ್ನ ನಾವು ಎತ್ತಿಟ್ಬಿಟ್ಟ ಹೊಸ ಫ್ರಿಡ್ಜ್ ನಿಲ್ಲಿಡ್ತೀವಿ. ನಮ್ಮ ಹೊಸ ಫ್ರಿಡ್ಜ್ ಹೆಂಗಿತ್ತು ಅಂತಂದ್ರೆ, ಫ್ರಿಡ್ಜ್ ಬಂದ ಮೇಲೆ ವಿಡಿಯೋ ಮಾಡಿ ತೋರಿಸ್ತೀವಂತ. ಆದ್ರೂ ಇದು ಹೈಯರ್ ಕಂಪ್ನಿದ ಹಳೇದು ಸಿಂಗಲ್ ಡೋರ್. ಈಗ ನಾವು ತಗೊಂಡಿದ್ದು ಹೊಸದು ಡಬಲ್ ಡೋರ್ ಹೈಯರ್. ಓಕೆ. ಹಾ, ನನ್ನ ಹಳೆ ಫ್ರಿಡ್ಜ್ ಮಿಸ್ ಸೋ ಮಚ್, ಪಾಪ ಅಲ್ವಾ? ನಮ್ಮ ಫ್ರಿಡ್ಜು ಬಂತು. ಅಪ್ಪಿ ಫ್ರಿಡ್ಜ್ ಬಂತು, ಆದ್ರೆ ಟೆಕ್ನಿಷಿಯನ್ಸ್ ಬಂದು ಓಪನ್ ಮಾಡ್ಬೇಕಂತ. ಎದಕ್ಕಂತಂದ್ರೆ ಏನು ಡ್ಯಾಮೇಜ್ ಅದು ಇದು ಇತ್ತಂದ್ರೆ ಅವರೇ ಬಂದು ಓಪನ್ ಮಾಡ್ತಾರೆ. ನೀವು ಕೇಳ್ತಿರ್ಬೋದು ಯಾಕೆ ರ್ಯಾಪ್ ಇದನ್ನೆಲ್ಲ ಸುತ್ತಾರೆ ಅಂತೇಳಿ. ಆ್ಯಕ್ಚುಲಿ ನಾವು ರೆಟಿನ್ ಬಾಕ್ಸ್ ಬೇಡ ಅಂತ ಹೇಳಿದ್ವಿ, ಯಾಕಂದರೆ ಇಲ್ಲಿ ನಮ್ಮದು 4th ಫ್ಲೋರ್ ನಮ್ಮ ಮನೆ ಇರೋದು. ರೆಟಿನ್ ಬಾಕ್ಸ್ ಬಂದರೆ ಇದು ನಮ್ಮ ಲಿಫ್ಟಲ್ಲಿ ಆಗಂಗಿಲ್ಲ, ಲಿಫ್ಟ್ ಸ್ವಲ್ಪ ಸ್ಮಾಲ್ ಐತಿ. ಅದಕ್ಕೋಸ್ಕರ ರೆಟಿನ್ ಡಬ್ಬೆ ಹಾಕಿದ್ರೆ ಇಷ್ಟು ಅಗಲ ಬಂದುಬಿಡ್ತೈತೆ, ಅವಾಗ ಲಿಫ್ಟಲ್ಲಿ ಬರೋಂಗಿಲ್ಲ. ಪಾಪ ತೊಗೊಂಬರೋರು ಕಷ್ಟ ಆಗ್ತೈತಿ. ಹಾಗಾಗಿ ನಮ್ಗೆ ರೆಟಿನ್ ಡಬ್ಬಿ ಏನು ವೇಸ್ಟ್ ಅಲ್ಲ, ತಿರ್ಗಾ ನಾವು ಮತ್ತೆ ಅದನ್ನು ಒಗಿಲೇಬೇಕು, ಇಲ್ಲಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಹಾಗಾಗಿ ನಮಗೆ ರೆಟಿನ್ ಬಾಕ್ಸ್ ಅಲ್ಲೇ ತೆಗೀರಿ ಅಂಗಡಿಯಾಗ, ಇದನ್ನ ನೀಟಾಗಿ ಸುತ್ತಕೊಂಡು ಏನು ಡ್ಯಾಮೇಜ್ ಆಗಲ್ಲ ತೊಗೊಂಬರ್ರಿ ಅಂತ ಹೇಳಿದ್ವಿ. ಹಾಗಾಗಿ ಇದನ್ನ ಮಾಡ್ಕೊಂಡು ತೊಗೊಂಬಂದಾರ್ರಿ. ಹಿಂಗೆ ರ್ಯಾಪ್ ಮಾಡಿ ಸುತ್ಕೊಂಬಂದು ಇಟ್ಟಾರ. ಟೆಕ್ನಿಷಿಯನ್ ಬಂದ ಇದನ್ನು ಓಪನ್ ಮಾಡಿ ಫ್ರಿಡ್ಜ್ನ ಆನ್ ಮಾಡ್ತಾರೆ. ಹೆಂಗಿತ್ತು ನಮ್ಮ ಫ್ರಿಡ್ಜ್ ಅಂತ ಹೇಳಿ ನಿಮ್ಗೆ ಆಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀವಂತ. ಈ ಬಿಲ್ ಕೊಡೋಕೆ ಬಂದಾರ. ಸೊ ಅವ್ರು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಫೋನ್ ಮಾಡ್ಕೊಂಡು ಬರ್ತಾರೆ. ಅಷ್ಟೊತ್ತೋಗಿ ನಾವು ಆಚೆ ಹೋಗಿ ಊಟ ಮಾಡ್ಕೊಂಬರೋಣ. A few moments later. ಕೊಡ್ತೀನಿ, ಅಲ್ಲೇ ಇಟ್ಬಿಡಿ. ಡುಕು, ಹ್ಯಾಪಿ ಆಯ್ತಾ? ಎಸ್, ಫುಲ್ ಹ್ಯಾಪಿ. ಯಾಕೆ ಗೊತ್ತೈತಿ?
ಫೈನಲಿ ನಮ್ಮ ಫ್ರಿಡ್ಜ್ ಬಂದೈತಿ ನೋಡಿ. ಇದು ಹೈಯರ್ ಕಂಪ್ನಿದ ನಮ್ಮ ಫ್ರಿಡ್ಜ್. ಹಳೇದು ಹೈಯರ್ ಇತ್ತಂತ ಹೇಳಿದ್ನಲ್ಲ, ಇದು ಹೊಸದು ಹೈಯರ್. ನೋಡಿ ಇಷ್ಟಿದೆ, ಹಿಂಗೆಲ್ಲ ಆಯ್ತು ನೋಡ್ರಿ. ಆ್ಯಕ್ಚುಲಿ ನಾವು ಬ್ಲ್ಯಾಕ್ ಕಲರ್ ಇದು ಫ್ರಿಡ್ಜು ಆ್ಯಕ್ಚುಲಿ ಬೇಕಿದ್ದಿದ್ದು ಫ್ರಿಡ್ಜು ಡಬಲ್ ಡೋರ್ ನನಗೇನೆ. ಆದ್ರೆ ಬ್ಲ್ಯಾಕ್ ಕಲರ್ನೇ ತೊಗೊಂಡಿದ್ದು ನಾನಲ್ಲ, ಶ್ರೀ ತೊಗೊಂಡಿದ್ದ. ಯಾಕಂದ್ರೆ ಅವನಿಗೆ ಬ್ಲ್ಯಾಕ್ ಕಲರ್ ಇಷ್ಟ ಅಂತ ಈ ಫ್ರಿಡ್ಜ್ನ ಚೂಸ್ ಮಾಡಿದ್ದು ಅವನೇ. ನಾನೊಂದು 4 ಫ್ರಿಡ್ಜ್ ಚೂಸ್ ಮಾಡಿದ್ನಿ, ಬಟ್ ಅವ್ನು ಫೈನಲ್ ಆಗಿ ಇದೇ ಫ್ರಿಡ್ಜ್ ಇರಲಿ ಅಂಥೇಳಿ ಅವನೇ ಚೂಸ್ ಮಾಡಿದ್ದು. ಅಂದರೂ ಸೂಪರ್ ಆಗೈತಲ್ಲ. ನೂತನ ಫ್ರಿಡ್ಜಿನ ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ತುಂಬ ಬಿಲೀವ್ ಮಾಡ್ತೀನಿ, ನನಗಿನ್ನ ಶ್ರೀ ತುಂಬ ಲಕ್ಕಿ ಇಲ್ಲ, ಅವನು ಏನು ಮಾಡ್ರೆ ತುಂಬ ನನ್ಗೆ ಅದು ಲಕ್ ಅಂತ ನನ್ಗೆ ಅನಿಸ್ತೈತಿ ಯಾವಾಗ್ಲೂ. ಸೊ ಹಾಗಾಗಿ ಇದನ್ನು ಶ್ರೀನೇ ಆನ್ ಮಾಡ್ಬೇಕು. ಬಾಪಿ ಫೈನಲಿ ಸಾವ್ಕಾರ ಫ್ರಿಡ್ಜ್ನ ಓಪನ್ ಮಾಡ್ದ. ಆನ್ ಆಯಿತು, ಲೈಟ್ ಬಂತು. ವಾವ್ ನೈಸ್. ಮೇಲ್ಗಡೆ ನೋಡಪ್ಪಿ, ಇದ್ರ ನಾಯ್ಸ್ ಒಂದು ಸ್ವಲ್ಪ ಕಡಿಮೆ ಇದೆಯಲ್ಲ ಹಳೆ ಫ್ರಿಡ್ಜ್ ಹೋಲಿಸ್ಕೊಂಡ್ರೆ. ಹೌದು, ಅದು ಹಳೆ ಫ್ರಿಡ್ಜ್ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತೈತೆ, ಇದು ಕಮ್ಮಿ ಐತಿ. ನಾವು ಇಲ್ಲಿ ಇದನ್ನ ಐಸ್ ಕ್ಯೂಬ್ ಬ್ಯಾಡ್ ನಮ್ಗೆ ಇದು ನಾರ್ಮಲ್ ಫ್ರಿಡ್ಜ್ ಥರ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇಲ್ಲೇ ಆಪ್ಷನ್ ಐತೆ ನೋಡ್ರಿ, ಕನ್ವರ್ಟೇಬಲ್ ಅಂತ ಐತ್ಲಾ ಇಲ್ಲಿ. ಸೊ ಅಲ್ಲಿ ಅದನ್ನ ಇಟ್ಬಿಟ್ರೆ ಇದು ಫ್ರಿಡ್ಜ್ ಥರನೇ ಆಗುತ್ತೆ. ಇಲ್ಲಿ ನಾವು ಏನಾದ್ರು ಕಾಳು ಕಡಿ ಇಟ್ಕೋಬೋದು ಆರಾಮಾಗಿ. ಫೈನಲಿ ನಮ್ಮ ಹೈಯರ್ ಫ್ರಿಡ್ಜ್. ಥ್ಯಾಂಕ್ ಯು ಸಾವ್ಕಾರ. ಇದು ಶ್ರೀ ಗಿಫ್ಟ್ ಮಾಡಿದ್ದಿದ್ದು, ಶ್ರೀ ಕೊಡಿಸಿದ್ದು. ಸೊ ನಮ್ಮದು ಅವನಿಗೆ ಟಿ ವಿ ಕೊಡೋದು, ಟಿ ವಿ ಗಿಫ್ಟ್ ಮಾಡಬೇಕು, ಅದು ಇನ್ನೊಂದು 2 ದಿನ ಆಗುತ್ತೆ ಬರೋಕ್ಕೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು.